ಗ್ಯಾಸ್ ಇದು ಪ್ಲ್ಯಾಂಟ್ ನಾವು ಹಾಕ್ಕೊಂಡಿದ್ವಿ ಮೊದಲು ಕಟ್ಟಿದ್ದು ನಮ್ಮ ತಂದೆಯವ್ರು ಕಟ್ಸ್ಕೊಂಡಿದ್ರಿ. ಅದು ಕೆಲವೊಂದು ದಿವಸ ನಂತರ ಡ್ರಮ್ ಎಲ್ಲ ಕೊಳತು ಹೋದ ನಂತರ ನಾವು ಮತ್ತಿದು ಬೇರೆ ಪದ್ಧತಿಯಿಂದ ಸಾಂಗ್ಲಿ ಮಾರ್ಕೆಟಿಂದ ರೆಡಿಮೇಡ್ ತೊಗೊಂಡು ಬಂದು ನಾವು ಮಾಡಿಸಿದ್ರಿ. 15-20 kg ಸಗಣಿ ಹಾಕಿದ್ರೆ ಒಂದು 3-4-5 ಜನರ ಗೊಬ್ಬರ ಇದು ಅಡಿಗೆ ನಡೀತದ್ರಿ, ಗ್ಯಾಸ್ ಬರ್ತದ್ರಿ. ಪೂರ್ತಿ ಕೊಳತು ಅದ್ರಾಗ ಜೀವಾಣುಗಳು ತಯಾರಾಗಿ ಬರ್ತಾವ್ರಿ. ಇದು ನಮ್ಗೆ ಗೊಬ್ಬರನೂ ಆಗಿಬಿಡ್ತ್ರಿ. ಇದ್ರದ್ದು ಲಿಕ್ವಿಡ್ ನೀರು ಏನು ಬರ್ತೀರಿ ಅದು ನಾವು ಸ್ಪ್ರೇಗೂ ನಡೀತೀವಿ ಮತ್ತು ಹೊಲಕ್ಕೆ ಹಾಕೋಕ್ಕೂ ನಡೀತೀರಿ. ಮಜ್ಜಿಗೆ ನಾವು ಈಗ ನಾನು 4-5 ತಿಂಗಳ ತನಕ ಕೊಳಿಸಿರ್ತೇನೆ ರೀ ಅದನ್ನ. ಇದು ನಾವು ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಟೋಟಲಿ ನಾವು ಆರ್ಗ್ಯಾನಿಕ್ ಇದ್ರಾಗಿದ್ದೀನಿ. ಅದಕ್ಕೆ ಸ್ಪ್ರೇನೂ ಇದನ್ನು ಮಜ್ಜಿಗೆದು ಮಾಡ್ತೀವಿ ಮತ್ತು ಡ್ರೆಂಚಿಂಗು ಮಾಡ್ತೀನಿ ರೀ. ಇದರಿಂದ ಜಮೀನುಗಳಿಗೆ ಜೀವಾಣುಗಳು ಹೆಚ್ಚಾಗ್ತಾವ್ರಿ. ಇದರಿಂದ ನಮ್ಮ ಆರೋಗ್ಯಕ್ಕೂ ಚಲೋ ಆಗ್ತದೆ ರೀ. ಕೆಮಿಕಲ್ ಅಂತ ನಾವು ಒಟ್ಟ ಯೂಸ್ ಮಾಡೋದಿಲ್ಲ, ಇದನ್ನ ಇದು ಸ್ಪ್ರೇ ಹಾಕೋದು ಮಾಡೋದು. ಚಾದಾಗ ಹಾಕಿರೋ ಚಾಲು ಎದಿ ನಮ್ ಕಫ ರೀ, ನಮ್ಗೆ ಎಲ್ಲಾನು ಅದು ಹಿಂಗೆ ಎದಿ ಹಗುರ ಆಗ್ತೈತಿ ನೋಡ್ರಿ. ಪುಲಾವ್ ನಾವ್ ಏನ್ ಮಾಡ್ತೇವ್ರಿ ಹೆಣ್ಮಕ್ಳ, ಒಂದ್ ಲವಂಗ, ಒಂದ್ ಯಾಲಕ್ಕಿ, ಒಂದ್ ದಾಲ್ಚಿನಿ, ಒಂದಿನ ಕರಿ ಮೆಣಸು, ಒಂದ್ ಕಮಾಲಪತ್ರ ಕಲಂ ಮಾಡಿ ತೋರಣ ಮಾಡ್ತಿರ್ತಾರ್ರಿ. ತೋರಣ ತಗೊಂಬರ್ಬೇಕು. ಇದು ಒಂದ್ 2 ಹಾಕಿ ಒಂದು ಮುಳ್ಳು ಬಂದಿರ್ತದ್ರಿ ಅಷ್ಟ. ಈ ಆ ಪತ್ರಿಕೆ ಮುಳ್ಳು ಇರೋದಿಲ್ರಿ ಅದಕ್ಕೆ. ಇದು ಸ್ಟಾರ್ ಫ್ರೂಟ್ ರೀ, ನೋಡ್ಬೇಕಾದ್ರೂ ಇದು ಸ್ಟಾರ್ ಗತೆನ ಐತ್ರಿ, ಅದಕ್ಕೆ ಇದು ಸ್ಟಾರ್ ಫ್ರೂಟ್ ಅಂತಾರ್ರಿ. ಇದನ್ನ ಡೈರೆಕ್ಟ್ ಕಟ್ ಮಾಡಿ ಒಂದ್ ಸ್ವಲ್ಪ ಉಪ್ಪನ್ನ ಹಚ್ಕೊಂಡು ಮತ್ತೆ ತಿನ್ಬೋದ್ರಿ. ಈ ಥರದ ಜ್ಯೂಸ್ ಏನ ಕುಡಿತಂತ ಅಂದ್ರ ರೀ ಫುಲ್ ಮೈಯಾಗಿಂದ ಹೀಟ್ ಏನ ಕಡಿಮೆ ಆಗ್ತಾ. ರುದ್ರಾಕ್ಷಿ ಗಿಡ 2019 ನಮ್ಮ ತಂದೆಯವರು ತೀರ್ಕೊಂಡ ನಂತರ ನಾನು ಅವ್ರ ಇದಕ್ಕೆ ಸ್ಮರಣಾರ್ಥ ಅಂತ ಒಂದು ರುದ್ರಾಕ್ಷಿ ತಂದು ಹಚ್ಚಿದೆ. ಇದು ನೋನಿಕಾಯಿ ರೀ. ಇದು ಸ್ವಲ್ಪ ಏನ ಕುದಿಸಿ ಇದ್ರಾಗ ಅಲೋವೆರಾ ಏನ ಮಿಕ್ಸ್ ಮಾಡೋದ್ರಿ. ಶುಗರ್ ದವ್ರಿಗೇನ ಡಯಾಬಿಟಿಸ್ ಪೇಷಂಟ್ಗಳಿಗ್ರಿ. ಆಮೇಲೆ ಹನಿ ನೀರಾವರಿ ಪದ್ಧತಿಯಿಂದ ಕೊಡ್ತಾ ಇದ್ದೇವೆ, ನೀರು ಹಾಸೋದಿಲ್ಲ. ಅದರಿಂದ ನಮ್ಮ ಖರ್ಚು ಕಡಿಮೆ ಆಗಿಬಿಡ್ತದೆ ರೀ. ಈ ಪ್ಲಾಟ್ ಮ್ಯಾಗ ಇರೋದು ಈಗ 4 ಎಕರೆ ಇದ್ದಿಂದ ನನಗನ್ಸಿದ ಮಟ್ಟಿಗೆ 240 ಟನ್ ತನಕ 225ರಿಂದ 250 ಟನ್ ತನಕ ಹೊಂಟ್ಬೋದು. ಸರ್ ಇದು ಕರಿ ಹುರುಳಿ ಅಂತ ಇದೆ, ಜವಾರಿ ಹುರುಳಿ ರೀ. ಸೋಯಾಬೀನ್ ಬಂದ ನಂತರ ಇದ್ರ ಕಾಲ ನಂತರ ಕಡಿಮೆ ಹಾಕೋತ ಬರ್ತದೆ. ಎಮ್ಗಳಿಗೆ ಆಕಳುಗಳಿಗೆ ನಾವು ಹಾಕಬೇಕಾದ್ರೆ ಕರಿ ಹುರುಳಿಂದ ಫ್ಯಾಟು ಹೆಚ್ಚು ಬರ್ತಿದ್ರಿ, ಬೆನ್ನೇನು ಹೆಚ್ಚು ಮಾಡ್ತಿದ್ವಿ. ನೌಕರಿ ಮಾಡೋಕ್ಕಿಂತನೂ ನಾವು ಕೃಷಿ ಮಾಡಿದ್ರಿಂದ ನಮಗೆ ಸುಖನೂ ಸಾಕಷ್ಟು ಐತಿ. ನಮ್ಮ ಬೆಳೆ ನಾವು ಬೆಳ್ಕೋಬಹುದು. ಆರ್ಗ್ಯಾನಿಕ್ ಬೇಸ್ ಮ್ಯಾಗ ಮಾಡ್ಕೋತ ಹೋದ್ರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಅನುಕೂಲ ಭರ್ಪೂರ ಐತಿ, ಸಾಕಷ್ಟು ಇದಾಗ್ತದೆ.